ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ನಿನ್ನೆ ಅಷ್ಟೊಂದು ವಿಡಿಯೋ ಮಾಡಿದ್ದೆ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ. ಹಾಗೆ ಇವತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ, ನಿನ್ನೆ ಯಾರಿಗೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕಕ್ಕಾಗ್ತಿಲ್ಲ ಸ್ನೇಹಿತರೆ. ಆದರೆ ಇವತ್ತು ಸಂಜೆ ಅಷ್ಟೇ ಸುಮಾರು ಸೇವಸಿಂದಲ್ಲಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಹಾಗೆ ಸಹಿತ ಹಾಕೋ ವಿಧಾನ ಸಹಿತ ಚೇಂಜಸ್ ಆಗಿದೆ. ಸುಮಾರು ಜನಕ್ಕೆ ಗೊತ್ತಾಗ್ತಿಲ್ಲ ಹೆಂಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾವು ಇಲ್ಲಿ ಆಪ್ಷನ್ಸು ಐತೆ, ಇಲ್ಲಿ ಪ್ರೀವಿಯಸ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಇದೆ, ಮತ್ತು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಂತ್ ಇದೆ, ಅದು ಆಟೋಮೆಟಿಕ್ ತಗೊಂಡೈತೆ ಇಲ್ಲಿ ಮೇ 2025 ಅಂತ. ಆದರೆ ಇಲ್ಲಿ ಡಿಫಾಲ್ಟ್ ಆಗಿ ಅದೇ ಆಟೋಮೆಟಿಕ್ಕಾಗಿ ಮಾರ್ಚ್ ಮತ್ತು ಏಪ್ರಿಲ್ದು ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಆದರೆ ಇಲ್ಲಿ ಮೇ ಮಂತ್ ಮಾತ್ರ ಸೆಲೆಕ್ಟ್ ಆಗಿಲ್ಲ ಸ್ನೇಹಿತರೆ. ಅದು ಈ ಥರ ಬರ್ತಿದೆ. ಇದನ್ನ ನಾವು ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸೊಬ್ಬರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸುಮಾರು ಜನ ಯಾರ್ಯಾರು 2024 ಅಲ್ಲಿ ಅಪ್ಲಿಕೇಶನ್ಸ್ ಹಾಕಿರ್ತಾರೋ, ಹಂಗಂದ್ರೆ 2024 ಅಲ್ಲಿ ಪಾಸ್ಔಟ್ ಆಗಿರೋ ಬಂದ ವಿದ್ಯಾರ್ಥಿಗಳು ಡಿಗ್ರಿ ಅಥವಾ ಡಿಪ್ಲೊಮೊ IT ಅವರು ಯುವನಿಧಿಗೆ ಅಪ್ಲಿಕೇಶನ್ ಹಾಕಿರ್ತಾರೋ ಅವರು ಸಹಿತ ಇದೊಂದು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ಕೊಡಲೇಬೇಕಾಗಿರುತ್ತೆ ಸ್ನೇಹಿತರೆ. ಅವ್ರದ್ದೇನ DDP ಅಪ್ಲಿಕೇಶನ್ ಏನಾರ ವೆರಿಫೈ ಆಗಿದ್ರೆ DDP ಅಲ್ಲಿ ಸಹಿತ ನೀವು ಅಪ್ಲಿಕೇಶನ್ ವೆರಿಫೈ ಮಾಡ್ಕೊಂಡು ಬಂದಿದ್ರೆ ಸ್ನೇಹಿತರೆ, ಅಥವಾ ವೆರಿಫೈ ಆಗಿಲ್ಲ ಅಂದ್ರೆ ಸಹಿತ ನಿಮಗೆ ಅಪ್ಲಿಕೇಶನ್ ತಗೋತೈತೆ ಸ್ನೇಹಿತರೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಹಾಕೋ ಜಾಗದಲ್ಲಿ ಸಹಿತ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಸುಮಾರು ಜನಕ್ಕೆ ಏನೊಂದು ಎರರ್ ಆಗ್ತಿದೆ ಸ್ನೇಹಿತರೆ, ಇದನ್ನ ನೀವೇನಾರ ಅಪ್ಲೈ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಕೊಡಕ್ಕೆ ಹೋಗ್ಬೇಕಾರೆ ಆಧಾರ್ ಐಡೆಂಟಿಫಿಕೇಷನ್ ಮತ್ತು ಗೆಟ್ ಆಧಾರ್ ಡೀಟೇಲ್ಸ್ ಎರಡು ಕಂಪ್ಲೀಟ್ ಆದಮೇಲೆ ಇಲ್ಲಿ ಯಾವುದೇ ಥರ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ. ಅಂಥ ಸಮಯದಲ್ಲಿ ನೀವು ಏನು ಮಾಡಿ ಸ್ನೇಹಿತರೆ, ಲಾಗೌಟ್ ಆಗ್ಬಿಟ್ಟು ಮತ್ತೆ ಸ್ವಲ್ಪ ಸಮಯ ನಂತರ ನಿಮ್ಮ ನೆಟ್ವರ್ಕ್ ಚೆಕ್ ಮಾಡಿಕೊಂಡು ನೀವು ಇನ್ನೊಂದು ಸಲ ಲಾಗಿನ್ ಆಗಿ ಟ್ರೈ ಮಾಡಿ ಸ್ನೇಹಿತರೆ. ಸಕ್ಸಸ್ ಆಗಿ ಹಾಗೇ ಆಗುತ್ತೆ. ಕಂಪ್ಲೀಟಾಗಿ ಎಲ್ಲರೂ ಸಹಿತ ಹಾಗೇ ಆಗ್ತಿದೆ ಸ್ನೇಹಿತರೆ. ಮೇ 25 ಲಾಸ್ಟ್ ಡೇಟ್ ಸ್ನೇಹಿತರೆ. ಇದಕ್ಕೆ ಪ್ರತಿಯೊಬ್ಬರು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಲಾಸ್ಟ್ ಡೇಟ್ವರೆಗೂ. ಇವಾಗಲೇ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಫಸ್ಟ್ ನೀವು ಇದೇ ಥರ ಸೇವ್ ಸಿಂಧಿಂಗ್ ಲಾಗಿನ್ ಆಗಬೇಕಾಗಿರುತ್ತೆ. ಜಸ್ಟ್ ನಿಮ್ಮ ಮೊಬೈಲಲ್ಲಿ ಸಹಿತ ನೀವು ಮಾಡ್ಬೋದು ಸೆಲ್ಫ್ ಡಿಕ್ಲರೇಷನ್. ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ಸೇವ್ ಸಿಂಧು ಅಂತ ಟೈಪ್ ಮಾಡಿ ಸ್ನೇಹಿತರೆ. ಟೈಪ್ ಮಾಡಿದ ತಕ್ಷಣ ಅದು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ ಕೊಟ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಏನಾದ್ರು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಜಸ್ಟ್ OTP ಮುಖಾಂತರ ಸಹಿತ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡೋಣ. ಲಾಗಿನ್ ಆಗುತ್ತೆ ಸ್ನೇಹಿತರೆ. ಲಾಗಿನ್ ಆದಮೇಲೆ ನಾರ್ಮಲ್ ಸೇಮ್ ಪ್ರೊಸೆಸ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್. ಇಲ್ಲಿ ಜಸ್ಟ್ ನೀವು ಸರ್ಚ್ ಟೆಸ್ಟ್ ಬಾಕ್ಸಲ್ಲಿ ಯುವ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಿ ಕಾಣಿಸುತ್ತೆ ಎರಡನೇ ಆಪ್ಷನು, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಿನ್ನೆ ಈ ಥರ ಬರ್ತಿದ್ದಿಲ್ಲ, ಆದರೆ ಇವಾಗ ಈ ಥರ ನಿಮಗೆ ಡಿಸ್ಪ್ಲೇ ಆಗ್ತಿದೆ ಸ್ನೇಹಿತರೆ. ಈ ಥರ ಡಿಸ್ಪ್ಲೇ ಆದರೆ ಸ್ನೇಹಿತರೆ, ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ದು ಆಟೋಮೆಟಿಕ್ಕಾಗಿ ತೊಗೊಂಡಾಗೈತೆ, ಡಿಫಾಲ್ಟಾಗಿ ತೊಗೊಂಡೈತೆ ಸ್ನೇಹಿತರೆ. ಯಾವುದೇ ಥರ ಚೇಂಜಸ್ ಮಾಡೋಷ್ಟಿರಲ್ಲ. ಆದರೆ ನಾವು ಇನ್ನೊಂದು ಕೆರೆ ನೋಡ್ಬೋದು, ಮೇ ಮಂತ್ 2025 ಅದು ಕರೆಕ್ಟ್ ಆಗಿದೆ ಸ್ನೇಹಿತರೆ. ಆದರೆ ನಿನ್ನೆ ಇದು ನಿಮಗೆ ಫೆಬ್ರವರಿ 2025 ಅಂತ ತೋರಿಸಿತ್ತು, ಅದಕ್ಕೆ ಯಾರಿಗೂ ತಗೋತಿದ್ದಿಲ್ಲ. ಹಾಗೆ ಇಲ್ಲಿ ನಿಮಗೆ ಮೇ ಮಂತ್ ಅಂತಿಲ್ವ ಸ್ನೇಹಿತರೆ, ಇಲ್ಲಿ ನೀವು ಟಿಕ್ ಬಾಕ್ಸ್ನ ನೀವು ಸೆಲೆಕ್ಟ್ ಮಾಡಲೇಬೇಕಾಗಿರುತ್ತೆ ಕಂಪಲ್ಸರಿಯಾಗಿ. ಯಾಕಂದರೆ ಈ ತಿಂಗಳು ಸಹಿತ ನೀವು ಸೇರಿಸಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಿರೋದು. ಅದಕ್ಕೋಸ್ಕರ ನೀವು ಮೇ ತಿಂಗಳದು ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಸಹಿತ ಇದನ್ನ ಟಿಕ್ ಬಾಕ್ಸ್ ನೀವು ಸೆಲೆಕ್ಟ್ ಮಾಡಲೇಬೇಕು. ಅದಾದಮೇಲೆ ಸೆಲ್ಫ್ ಡಿಕ್ಲರೇಷನ್ ನೀವು ಸಬ್ಮಿಟ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಏನೋ ಮಾಡಿಲ್ಲ ನಿಮಗೆ ಮೇ ತಿಂಗಳದು ಅಮೌಂಟ್ ಬರಲ್ಲ ಸ್ನೇಹಿತರೆ, ಯಾಕಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಮೇ ತಿಂಗಳು ಸಹಿತ ನೀವು ಸೆಲೆಕ್ಟ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ಇವಾಗ ನಾವಿಲ್ಲಿ ಜಸ್ಟ್ ನೀವು ಆಧಾರ್ ಐಡೆಂಟಿಫಿಕೇಷನ್ ಮಾಡಬೇಕಾಗಿರುತ್ತೆ. ಫಸ್ಟು ಸೇಮ್ ಪ್ರೋಸೆಸ್. ಇಲ್ಲಿ ಆಧಾರ್ ಐಡೆಂಟಿಫಿಕೇಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೇಮ್ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹಾಕಿ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ಡ್ ಆಗಿರುತ್ತೋ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನಾವು ಆ್ಯಸ್ ಇಟ್ ಈಸ್ ಎಂಟರ್ ಮಾಡಬೇಕಾಗಿರುತ್ತೆ. OTP ಸೆಂಡ್ ಸಕ್ಸಸ್ಫುಲಿ. ಇಲ್ಲಿ OTP ಎಂಟರ್ ಮಾಡೋಣ. ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಡೀಟೇಲ್ಸ್, ನಿಮ್ಮ ಹೆಸರು ಮತ್ತು ಯುನಿಧಿ ರಿಫರೆನ್ಸ್ ನಂಬರ್ ಸಹಿತ ಬರಬೇಕು. ಹಾಗೆ ನೀವು ಡಿಗ್ರಿ ಡಿಪ್ಲೊಮೊ ಓದ್ತಿದ್ರೆ ಅದ್ರ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಇಲ್ಲಿ ಮೇ ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ವೆರಿಫಿಕೇಷನ್ ಏನು ಕಾಣಿಸ್ತಿದೆಯಾ ಓಲ್ಡ್ ವೆರಿಫಿಕೇಷನ್ ಆ್ಯಸ್ ಇಟ್ ಈಸ್ ಎಂಟರ್ ಮಾಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಮೇಲ್ಗಡೆ ಟಾಪ್ ಆಫ್ ದಿ ಅಲ್ಲಿ ನೀವು ಸ್ವಯಂ ಘೋಷಣೆ ಇದೆ ಒಂದು ಟಿಕ್ ಬಾಕ್ಸ್ ಐತೆ ನೋಡಿ ಸ್ನೇಹಿತರೆ, ಎಸ್ ಆರ್ ನೋ ಅಂತ. ಇಲ್ಲಿ ನೀವು ಎಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಕಂಪಲ್ಸರಿಯಾಗಿ. ಇದಿಷ್ಟು ಪ್ರೋಸೆಸ್ ನೀವು ಮರೆಯಕ್ಕೆ ಹೋಗ್ಬಾರ್ದು.
ಹಾಗೆ ಇಲ್ಲಿ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ ಸ್ನೇಹಿತರೆ. ಕಂಪಲ್ಸರಿಯಾಗಿ ಇಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ನು ಮಂತು ಮೇ ಅಂತ ತೋರಿಸ್ತಿರಬೇಕು, ಯಾವ ಥರ ಚೇಂಜಸ್ ಇರಬಾರ್ದು. ಎಲ್ಲ ಕರೆಕ್ಟ್ ಆಗಿದ್ದರೆ ಇಲ್ಲಿ ಸಬ್ಮಿಟ್ ಬಟನ್ ಇಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು PDF ಅಥವಾ ಪ್ರಿಂಟೌಟ್ ಬೇಕಾದ್ರೆ ತಗ್ಬೋದು. ಜಸ್ಟ್ ನೀವು ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ. ಇದೇ ಥರ ನೀವು ಮೇ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಯಾವುದೇ ಥರ ಕಷ್ಟ ಏನೆಲ್ಲ ಪ್ರೋಸೆಸ್, ಈಸಿ ಪ್ರೋಸೆಸ್ಸು. ಆದರೆ ಇದಕ್ಕೆ ನಿಮ್ಮ ಇಂಟರ್ನೆಟ್ ಪ್ರಾಪರ್ ಆಗಿರಬೇಕು ಸ್ನೇಹಿತರೆ. ಹಾಗೆ ಸುಮಾರು ಜನಕ್ಕೆ ಏನಾದ್ರು OTP ಏನಾದ್ರು ಬಂದಿಲ್ಲ ಅಂದರೆ ನಿಮ್ಮ SMS ಫಸ್ಟು ಸ್ಟೋರೇಜ್ ಫುಲ್ ಆಗಿರೋ SMS ಅಲ್ಲಿ ಅದನ್ನ ನೀವು ಕ್ಲಿಯರ್ ಮಾಡ್ಬಿಟ್ಟು ಇನ್ನೊಂದು ಸಲ ಟ್ರೈ ಮಾಡಿ, ಗ್ಯಾರಂಟಿ ನೀವು ಸಬ್ಮಿಟ್ ಮಾಡಲೇಬೋದು. ಈ ಥರ ಸೆಲ್ಫ್ ಡಿಕ್ಲರೇಷನ್ ಯಾವುದೇ ಥರ ಏನು ಅಷ್ಟು ಕಷ್ಟ ಏನಿಲ್ಲ ಸ್ನೇಹಿತರೆ. ಇವಾಗ ಈ ಸಲ ಈಸಿಯಾಗಿದೆ. ಆದರೆ ಇಲ್ಲಿ ಸುಮಾರು ಜನಕ್ಕೆ ಡೌಟ್ ಏನು ಕೇಳ್ತಿರೋದು ಅಂದರೆ ಇಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ದು ಈ ಥರ ಬರ್ತಿದ್ದಲ್ವಾ ಅಂತ, ಅದಕ್ಕೋಸ್ಕರ ಅದು ಡಿಫಾಲ್ಟ್ ಸ್ನೇಹಿತರೆ. ಅದೇ ಥರ ಏನು ಚೇಂಜಸ್ ಏನು ಮಾಡೋದು, ಜಸ್ಟ್ ಮೇ ತಿಂಗಳು ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ ಸುಮಾರು ಜನಕ್ಕೆ ಈ ಥರ ಬರ್ತಿದೆ. ನೀವೆಲ್ಲ ಅಥೆಂಟಿಕೇಶನ್ ಮತ್ತು ಗೆಟ್ ಅದರ್ ಡೀಟೇಲ್ಸ್ ಎಲ್ಲ ನೀವೆಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿದ್ರು ಸಹಿತ ಅದೆಲ್ಲ ಆದಮೇಲೆ ದಿಸ್ ಫೀಲ್ಡ್ ಇಸ್ ರಿಕ್ವೈರ್ಡ್ ಅಂತ ಸುಮಾರು ಜನಕ್ಕೆ ಬರ್ತಿದೆ. ಇದು ಏನಕ್ಕೆ ಬರ್ತಿದೆ ಅಂದರೆ ಸ್ನೇಹಿತರೆ, ಒಂದು ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ನೆಟ್ವರ್ಕ್ ಇಶ್ಯೂಯಿಂದ ಈ ಥರ ತೋರಿಸ್ತಿರುತ್ತೆ. ಇಲ್ಲ ಅಂದರೆ ಸ್ನೇಹಿತರೆ ಜಸ್ಟ್ ಇದನ್ನ ನೀವು ಲಾಗೌಟ್ ಮಾಡಿಬಿಟ್ಟು ಲಾಗಿನ್ ಆಗಿ ಇನ್ನೊಂದು ಸಲ ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ, ಗ್ಯಾರಂಟಿ ಇದು ಫಿಕ್ಸ್ ಆಗೇ ಆಗುತ್ತೆ ಸೊಲ್ಯೂಷನ್. ಯಾವುದೇ ಥರ ಪ್ರಾಬ್ಲಮ್ ಏನಿರಲ್ಲ ಸ್ನೇಹಿತರೆ. ಇವಾಗಲೇ ನಿಮ್ಮ ಮೊಬೈಲೇ ಸಹಿತ ನೀವು ಎತ್ಕೊಂಡು ನಿಮ್ಮ ಮೊಬೈಲಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಯಾರೇ ಸಬ್ಮಿಟ್ ಮಾಡಿಲ್ಲ ಸಬ್ಮಿಟ್ ಮಾಡಿ. ಹಾಗೆ ಈ ಮಾಹಿತಿ ನಿಮ್ಗೆ ತುಂಬ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಾಗಿರಲಿ ಯಾರೋ ಒಬ್ಬರು ಯೋನಿಧಿ ಸೆಲ್ಫ್ ಡಿಕ್ಲರೇಷನ್ ಹಾಕಿಲ್ಲ ಅಂದರೆ ಅವ್ರಿಗೂ ರಿಮೈಂಡ್ ಮಾಡಿ. ಹಾಗೆ ಈ ವಿಡಿಯೋ ಅವ್ರಿಗೂ ಶೇರ್ ಮಾಡಿ, ಗೊತ್ತಾಗಿಲ್ಲ ಅಂದರೆ ನೀವೇ ಸಹಿತ ಹಾಕೋಬೋದು ಸೆಲ್ಫ್ ಡಿಕ್ಲರೇಷನ್ನ. ಹಾಗೆ ಸ್ನೇಹಿತರೆ ಹೊಸೊಬ್ರು ಯಾರೋ ಒಬ್ಬರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.